ಈಗ ಇಷ್ಟೆಲ್ಲ ಸತ್ಯ ಗೊತ್ತಾದ್ಮೇಲೂ ನೀವಿನ್ನೂ ಆ ನಕಲಿ ದೇವಮಾನವ ವೀರೇಂದ್ರ ಜೈನ್ ಅವ್ರ ತಮ್ಮ ಹರ್ಷೇಂದ್ರ ಜೈನ್ ಅಂಡ್ ಅವ್ರ ಇಡೀ ಕುಟುಂಬನ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗಳ ಜನ್ಮಕ್ಕೆ. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ, ಈಗ ನ್ಯಾಯ ಇಸ್ಕೊಡಿ. ಹೆಚ್ಚು ಕಡಿಮೆ 1,000 ಜನ ದಿಕ್ಕಿಲ್ಲ ದೆಸೆ ಇಲ್ಲ, ಅವ್ರ ಮನೆಯವ್ರಿಗೆ ಅವ್ರು ಸತ್ತಿದ್ದಾರೆ ಅನ್ನುವಂತಹ ವಿಷಯನೂ ಗೊತ್ತಿಲ್ಲ, ಹಂಗ ಮಾಡಿ ಅವ್ರನ್ನ ಮುಚ್ಚ ಹಾಕಿದಾರ. ಇಷ್ಟು ಕೇಳಿದ್ಮೇಲೆ ನಿಮ್ ರಕ್ತ ಕುದಿತಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕಿನ್ನ. ನಮ್ ದೂತ ಸಭೆಯ ಪ್ರಜೆಗಳಿಗೆ ಅಂಡ್ ಯಾರೆಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ನಿಮ್ಮಲ್ಲೆಲ್ಲ ಕೇಳ್ಕೊತಾ ಇದೀನಿ, ನೀವು ಜಸ್ಟ್ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ರೆ, ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ರೆ ಸಾಲಲ್ಲ. ಈ ಸತಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ಲೇಬೇಕು. ಈ ಅನ್ಯಾಯದ ವಿರುದ್ಧ ಪ್ರತಿ ಒಬ್ರು ಧ್ವನಿ ಎತ್ತಬೇಕು. ಅಂಡ್ ಈ ಸತಿ ಯಾವನಾದ್ರೂ ಕಚಡ ನನ್ನ ಮಗ ಮಧ್ಯದಲ್ಲಿ ಬಂದು ಹಿಂದೂ ಮುಸ್ಲಿಂ ಅಂತ ಕಡ್ಡಿ ಏನಾದ್ರೂ ಅಲ್ಲಾಡಿಸಿದ್ರೆ ಆ ನನ್ನ ಮಗನ್ನ